ಅಲ್ಲಿ ನಿನ್ನೆ ವಿಮಾನ ಅಪಘಾತದಲ್ಲಿ ಮಡಿದಂತಹ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇರುವಂತಹ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪಂಚಭೂತಗಳಲ್ಲಿ ಲೀನವಾಗ್ತಾ ಇದ್ದಾರೆ. ಅವರಿಗೆ ಗೌರವ ವಂದನೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಅಗ್ನಿಸ್ಪರ್ಶ ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ನಡೀತಾ ಇರುವಂತಹ ಅಂತ್ಯ ಸಂಸ್ಕಾರ. ತಂದೆಯ ಪಾರ್ಥಿವಕ್ಕೆ ಪುತ್ರರು ಅಗ್ನಿ ಸ್ಪರ್ಶಿಸಿದ್ದಾರೆ. ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಗ್ತಾ ಇದೆ ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ. ನಿನ್ನೆಯಿಂದಲೂ ಕೂಡ ಅಜಿತ್ ಪವಾರ್ ಅಗಲಿಕೆಯಿಂದ ಆಘಾತಕ್ಕೊಳಗಾಗಿದ್ದಂತಹ ಬೆಂಬಲಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಮುಂದಾಗ್ತಾ ಇದ್ರು. ಬೆಳಿಗ್ಗೆ ಅವರ ಹುಟ್ಟೂರಿನಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ಅಲ್ಲಿಂದ ಈಗ ಬಾರಾಮತಿಗೆ ತಂದು ಅಲ್ಲಿ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರ ನೆರವೇರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಪಂಚಭೂತಗಳಲ್ಲಿ ಲೀನವಾಗ್ತಾ ಇದ್ದಾರೆ ಅಜಿತ್ ಪವಾರ್. ಮಹಾರಾಷ್ಟ್ರದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿದಂತಹ, ಬಾರಾಮತಿಯ ದಿಕ್ಕನ್ನ ಬದಲಾಯಿಸಿದಂಥವರು, 8 ಬಾರಿ ಶಾಸಕರಾಗಿ ಇದೇ ಕ್ಷೇತ್ರವನ್ನ ಪ್ರತಿನಿಧಿಸಿದಂಥವರು, 6 ಬಾರಿ ಉಪಮುಖ್ಯಮಂತ್ರಿಯಾಗಿ ದಾಖಲೆಯನ್ನ ಮೆರೆದಂಥವರು. ಅವರ ಪುತ್ರರು ಅಂತಿಮ ವಿಧಿವಿಧಾನವನ್ನ ನೆರವೇರಿಸ್ತಾ ಇದ್ದಾರೆ. ಬಹಳ ದುಃಖದ ಸಮಯ ಕುಟುಂಬಕ್ಕೆ. ಕನಸು ಮನಸ್ಸಿನಲ್ಲಿ ಊಹಿಸಿದಂತಹ ಘಟನೆ ನಿನ್ನೆ ನಡೆದು ಹೋಯಿತು. ಈಗ ತಂದೆಯ ಪಾರ್ಥಿವಕ್ಕೆ ಪುತ್ರರು ಅಗ್ನಿಸ್ಪರ್ಶ ಮಾಡಿದ್ದಾಗಿದೆ. ಮುಂದಿನ ಕಾರ್ಯಗಳು ನೆರವೇರ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನಸಮೂಹ ನೆರೆದಿರುವಂತದನ್ನು ಗಮನಿಸ್ತಾ ದಾದಾ ಅಂತಲೇ ಪ್ರೀತಿಯಿಂದ ಕರೆಸ್ಕೊಳ್ತಾ ಇದ್ದಂತಹ ಅಜಿತ್ ಪವಾರ್ ಇನ್ನೂ ನೆನಪು ಮಾತ್ರ. ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಿಂದ ನೇರ ದೃಶ್ಯ. पुढच्या बाजूला येण्याचा प्रयत्न कृपया कोणी करू नका. सगळ्यांना नम्र विनंती आहे. मागच्या बाजूला मागच्या बाजूला गेट आहे. त्या मागच्याच बाजूने हळूहळू आपण बाहेर पडूया. बाहेर प्रचंड गर्दी आहे, खूप गर्दी आहे. हळूहळू मागच्या बाजूने बाहेर पडा. सर्वांना नम्रपूर्वक आवाहन करण्यात येत आहे. पुढे येण्याचा प्रयत्न आपण करू नका. पोलीस विभागाला सहकार्य करूया. मला माहिती आहे या जागेवरून आपले पाय निघायला तयार नाहीये. आपल्या सगळ्यांचं अतोनात न भरून येणारं नुकसान या ठिकाणी झालेलं आहे. खरं तर आपल्या सर्वांची ನೋಡ್ತಾ ಇದ್ದೀವಿ ಬಾರಾಮತಿಯಿಂದ ನೇರ ದೃಶ್ಯಗಳನ್ನ. ಅಂತಿಮ ವಿಧಿವಿಧಾನವನ್ನ ಪುತ್ರರಾದಂತಹ ಜೈ ಹಾಗೆ ಪಾರ್ಥ ನೆರವೇರಿಸಿದ್ದಾರೆ. ಅಗ್ನಿ ಸ್ಪರ್ಶವಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನವನ್ನ ಇವತ್ತು ನೆರವೇರಿಸಲಾಯಿತು. ಅಜಿತ್ ಪವಾರ್ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನೋಡಿದ್ವಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ಬಳಗ ನೆರೆದಿತ್ತು. ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಕೊನೆಯದಾಗಿ ಅಂತಿಮ ನಮನ. ಅವರ ಸ್ವಕ್ಷೇತ್ರ ಬಾರಾಮತಿಯಲ್ಲೇ ಅಂತಿಮವಾಗಿ ಅವರ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಡಿಸಿಎಂ ಆಗಿದ್ದಂತಹ ಅಜಿತ್ ಪವಾರ್ ಒಂದಲ್ಲ ಎರಡಲ್ಲ 6 ಬಾರಿ ಅಲ್ಲಿನ ಜನರಿಗೆ ದಾದಾ ಆಗಿದ್ರು. 8 ಬಾರಿ ಬಾರಾಮತಿ ಕ್ಷೇತ್ರದಿಂದಲೇ ಸ್ಪರ್ಧಿಸಿ ಗೆದ್ದಂತಹ ಅಜಿತ್ ಪವಾರ್ ಅವರು ಆ ನೆಲದಲ್ಲೇ ಕೊನೆಯ ಪಯಣ. ಮತ್ತೆ ಹುಟ್ಟಿ ಬನ್ನಿ ಅನ್ನುವಂತಹ ಘೋಷವಾಕ್ಯಗಳು. ಅಷ್ಟು ಅಲ್ಲಿನ ಜನರಿಗೆ ಹತ್ತಿರವಾಗಿದ್ರು ಅಜಿತ್ ಪವಾರ್.
ಸಾಕಷ್ಟು ಕನಸುಗಳನ್ನು ಹೊತ್ತಿದ್ರು. ಇನ್ನೂ ಹೆಚ್ಚೆಚ್ಚು ಯೋಜನೆಗಳನ್ನು ತರಬೇಕು, ಜನರ ಮನೆ ಮನೆಗೆ ಆ ಯೋಜನೆಗಳನ್ನು ತಲುಪಿಸಬೇಕು, ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದಂತಹ ಅಜಿತ್ ಪವಾರ್ ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕಿದ್ರು. ಇಂಥ ದುರಂತ ಅಂತ್ಯವನ್ನ ಕಾಣಬಾರ್ದಾಗಿತ್ತು. ಮಹಾನ್ ನಾಯಕ, ಪವಾರ್ ಕುಟುಂಬದ ಕುಡಿ, ಅವರು ರಾಜಕೀಯ ರಂಗದಲ್ಲಿ ಬೆಳೆದು ಬಂದಂತಹ ಹಾದಿ, ಪಟ್ಟಂತಹ ಕಷ್ಟ, ಮಾಡಿದಂತಹ ಯೋಜನೆಗಳು, ಜನರ ಪರವಾಗಿ ಇದ್ದಂತಹ ಧ್ವನಿ, ಜನರಿಗಾಗಿ ಮಾಡಿದಂತಹ ಒಂದಷ್ಟು ಯೋಜನೆಗಳು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ಸೇರುವಂತೆ ಮಾಡಿದೆ. ಇನ್ನು ಏನೇನೋ ಕನಸನ್ನ ಕಾಣ್ತಿದ್ರು, ಅದೆಲ್ಲವೂ ಕೂಡ ಸಾಕಾರವಾಗಬೇಕಾಗಿತ್ತು. ಅವರ ಪತಿಯ ಕಾಲಿಗೆ ನಮಸ್ಕರಿಸಿ ಕೊನೆಯದಾಗಿ ವಿದಾಯ ಹೇಳಿದಂತಹ ಪರಿ, ಅವರ ತಾಯಿ ಕಣ್ಣೀರು ಹಾಕ್ದಂತಹ ರೀತಿ, ತನ್ನ ಕಣ್ಣೆದುರೇ ಮಗ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾನೆ ಅಂದ್ರೆ ಯಾವೊಬ್ಬ ತಾಯಿಗೂ ಕೂಡ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ರಾಜಕೀಯ ರಂಗದಲ್ಲಿ ಇನ್ನೂ ಏನೇನೋ ಸಾಧನೆ ಮಾಡಬೇಕಾದಂತಹ ಮಗ ಈ ರೀತಿ ಬಲಿ ಆಗ್ತಾನೆ ಅಂತಂದ್ರೆ ಆ ಹೆತ್ತ ಕರುಳಿನ ನೋವು. ಮತ್ತೆ NCP ನಾಯಕರ ಕಣ್ಣೀರನ್ನ ಕೂಡ ನಾವು ನೋಡ್ತಾ ಇದ್ವಿ. ತಮ್ಮ ನಾಯಕ ಈ ರೀತಿ ಅಂತ್ಯವನ್ನ ಕಂಡಿದ್ದನ್ನ ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಹಿಂದೂ ಧಾರ್ಮಿಕ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರ್ತಾ ಇದೆ, ಅಗ್ನಿ ಸ್ಪರ್ಶವಾಗಿದೆ. ಕೊನೆಯ ಹಂತದ ವಿಧಿವಿಧಾನ ಬಾರಾಮತಿಯ ರಾಷ್ಟ್ರೀಯ ಪ್ರತಿಷ್ಠಾನ ಮೈದಾನದಲ್ಲಿ ನಡೀತಾ ಇದೆ. ಅದರ ನೇರ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. 1982ರಲ್ಲಿ ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿಗೆ ಆಯ್ಕೆಯಾಗುವ ಮೂಲಕ ರಾಜಕೀಯ ಪ್ರವೇಶಿಸುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ದಶಕಗಳ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಹಲವು ಏಳು ಬೀಳು. ಆದರೆ ಅವರು NCPಯನ್ನ ಕಟ್ಟಿದ ರೀತಿ, ಜೊತೆಗೆ ಸತತವಾಗಿ ಗೆಲುವನ್ನು ಸಾಧಿಸ್ತಾ ಬಂದದ್ದು, ಹಾಗೆ ಅಂತಹ ಮೇರು ರಾಜಕಾರಣಿಯಾಗಿದ್ದಂತಹ ತಮ್ಮ ಚಿಕ್ಕಪ್ಪನನ್ನ ವಿರೋಧಿಸಿ ಹೆಜ್ಜೆ ಇಟ್ಟರೂ ಕೂಡ ಅದರಲ್ಲೂ ಗೆಲುವನ್ನು ದಕ್ಕಿಸಿಕೊಂಡು ಬಿಜೆಪಿಯೊಂದಿಗೆ ಜೊತೆಗೂಡಿ ಸರ್ಕಾರ ರಚನೆಯನ್ನ ಮಾಡಿದ್ದು ಎಲ್ಲವೂ ಇತಿಹಾಸ. 91ರಲ್ಲಿ ಅವರು ಬಾರಾಮತಿಯಿಂದ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗ್ತಾರೆ. ನಂತರ ಅದನ್ನು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ಗಾಗಿ ತೆರವುಗೊಳಿಸ್ತಾರೆ. ನಂತರ ಅದೇ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಆಯ್ಕೆಯಾಗ್ತಲೇ ಬರ್ತಾರೆ 8 ಬಾರಿ. ವಿಲಾಸರಾವ್ ದೇಶ್ಮುಖ್, ಸುಶೀಲ್ ಕುಮಾರ್ ಶಿಂದೆ ಅವರುಗಳ ಸರ್ಕಾರಗಳಲ್ಲಿ ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದಂಥವರು. 6 ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಪರ್ಮನೆಂಟ್ DCM ಅಂತ ಕರೆಸ್ಕೊಳ್ತಿದ್ರಂತೆ. ಅಂದ್ರೆ ಆ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಿತ್ತು. ಅಂದ್ರೆ ಯಾವ ಸರ್ಕಾರ ಬರಲಿ DCM ಅಜಿತ್ ಪವಾರ್ ಅಂತ. ಕೊನೆಗೂ ಅವರು ಉಸಿರು ನಿಲ್ಲಿಸಿದ್ದು DCM ಆಗಿದ್ದಾಗಲೇ. ಇನ್ನಷ್ಟು ಮತ್ತಷ್ಟು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ರು. ಆದರೆ ಎಲ್ಲವೂ ಕೂಡ ಪಂಚಭೂತಗಳಲ್ಲಿ ಈಗ ಲೀನವಾಗ್ತಾ ಇದೆ. ಇದ್ದಷ್ಟು ದಿನ ಮಾಡಿದಷ್ಟು ಸಾಧನೆ, ರಾಜಕೀಯ ಲೋಕದ ಅವರ ಸೇವೆ ಅವರ ಅಭಿಮಾನಿಗಳು ಸ್ಮರಿಸ್ತಾ ಇದ್ದಾರೆ. ದಾದಾ ಅಂದರೆ ಹಿರಿಯಣ್ಣ ಅಂತ ಕರೆಸ್ಕೊಳ್ತಾ ಇದ್ದಂಥದ್ದು ಇವತ್ತಿನವರೆಗೂ ಕೂಡ ಅವರು ಬಾರಾಮತಿಗೆ ಕೊಟ್ಟಂತಹ ಕೊಡುಗೆ. ವರ್ಷಗಳ ಕಠಿಣ ಪರಿಶ್ರಮದ ನಂತರ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಲವಾದ ನೆಲೆಯನ್ನ ಅವರೇನು ಸ್ಥಾಪಿಸಿದ್ರು, ಅದೆಲ್ಲವೂ ಕೂಡ ಇತಿಹಾಸ. ಇನ್ನಷ್ಟು ರಾಜಕೀಯ ಚಮತ್ಕಾರಗಳನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳಿದ್ವು. ಆದರೆ ಅದೆಲ್ಲಕ್ಕೂ ಇಲ್ಲಿ ಫುಲ್ ಸ್ಟಾಪ್. ಒಂದೇ ವರ್ಷದಲ್ಲಿ 2 ವಿಭಿನ್ನ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಖ್ಯಾತಿ ಕೂಡ ಅವರಿಗಿದೆ. ವೆರಿ ಫೇಮಸ್ ಆ ನವೆಂಬರ್ 23
ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಅವರೇನು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಬೆಳಗಾಗುವಷ್ಟರಲ್ಲಿ ಸರ್ಕಾರ ಬದಲಾಗಿ ಅವರು DCM ಆಗಿ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಎಲ್ಲವೂ ಕೂಡ ಸ್ಮೃತಿ ಪಟಲದಲ್ಲಿ ಹಾಗೆ ಇದೆ. ಅವರ ಪುತ್ರರು ನೆರೆದ ಅಭಿಮಾನಿಗಳತ್ತ ನಮಸ್ಕರಿಸ್ತಾ ಇದ್ದಾರೆ. ತಮ್ಮ ತಂದೆಯ ಕಡೆ ಆ ಅಭಿಮಾನಿ ವರ್ಗಕ್ಕಿರುವಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ, ಅಭಿಮಾನಕ್ಕೆ ನಮಸ್ಕರಿಸ್ತಾ ಇದ್ದಾರೆ ಪುತ್ರರು. ಮೊದಲು ಅವರು ನವೆಂಬರ್ 2010 ಉಪಮುಖ್ಯಮಂತ್ರಿ ಆದದ್ದು. ಆನಂತರ ಸತತವಾಗಿ 6 ಬಾರಿ ವಿವಿಧ ಸರ್ಕಾರಗಳಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂತಹ ಹೆಗ್ಗಳಿಕೆ. ಈಗೇನು ಫೆಬ್ರವರಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಮಹಾರಾಷ್ಟ್ರದಲ್ಲಿ, ಅದೇ ಚುನಾವಣೆಯ ಪ್ರಚಾರಕ್ಕೆ ಅಂತ ಹೇಳಿ ಬಾರಾಮತಿಗೆ ಬಂದಿಳಿತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಂತಹ ದುರಂತ ಇದೆ. ಬಲಿ ಪಡೆದು ಬಿಡ್ತು ಅಜಿತ್ ಪವಾರ್ ಅವರನ್ನ. ತಂದೆಯ ಪಾರ್ಥಿವಕ್ಕೆ ಅಗ್ನಿಸ್ಪರ್ಶ ಮಾಡಿ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದಂತಹ ಪುತ್ರರು ಆಗಲೇ ನೆರೆದ ಜನಸ್ತೋಮದತ್ತ ನಮಸ್ಕರಿಸ್ತಾ ಇದ್ದಂತಹ ದೃಶ್ಯಗಳನ್ನು ನೋಡಿದ್ವಿ. ಜೊತೆಗೆ ಅಲ್ಲಿ ನೆರೆದಿರುವಂತಹ ಆ ಬೆಂಬಲಿಗ, ಅಪಾರ ಅಭಿಮಾನಿ ವರ್ಗ ಅಗಲಿದ ನಾಯಕನಿಗೆ ನಮನವನ್ನ ಸಲ್ಲಿಸ್ತಾ ಇದೆ. ಬಾರಾಮತಿ ವಿದ್ಯಾಪ್ರತಿಷ್ಠಾನ ಮೈದಾನದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಎಂಥ ವಿಪರ್ಯಾಸ ನೋಡಿ. ಅವರ ಪಕ್ಷದ ಚಿಹ್ನೆ ಗಡಿಯಾರ. ನಂತರ ಯಾವಾಗ ಈ ವಿಮಾನ ದುರಂತ ನಡೀತೋ ಕುರುಹು ಕೂಡ ಸಿಗ್ತಾ ಇರಲಿಲ್ಲ ಬಾಡಿಗಳದ್ದು. ಅಜಿತ್ ಪವಾರ್ ಅವರ ಮೃತದೇಹ ಅಂತ ಪತ್ತೆ ಹಚ್ಚಿದ್ದು ಅವರ ಕೈಯಲ್ಲಿದ್ದಂತಹ ಕೈ ಗಡಿಯಾರ. ಸಮಯ ಯಾವಾಗ ಯಾರ ಪಾಲಿಗೆ ಎಂತಹ ಚಿತ್ರಣವನ್ನು ಕಟ್ಟಿಕೊಡುತ್ತೆ ಅನ್ನೋದನ್ನು ಊಹಿಸೋದಕ್ಕೂ ಆಗಲ್ಲ. ಆ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ, ಪಕ್ಷಕ್ಕೆ ಬಹಳ ದೊಡ್ಡ ಆಘಾತ. ಮಹಾರಾಷ್ಟ್ರ ಸರ್ಕಾರ ಕೂಡ ಕಣ್ಣೀರು ಹಾಕ್ತಾ ಇದೆ. ಪತಿಯನ್ನು ನೆನೆದು ಆಗಲೇ ಪತ್ನಿ ಸುನೇತ್ರಾ ಜೊತೆಗೆ ತಾಯಿ ಆಶಾತಾಯಿ ಪವಾರ್ ರೋಧಿಸ್ತಾ ಇದ್ದದನ್ನು ನೋಡ್ತಾ ಇದ್ವಿ. ಕನಸುಗಳು ನೂರಾರಿದ್ವು, ಆದರೆ ವಿಧಿಯ ಆಟ, ವಿಧಿ ಲಿಖಿತ ಬೇರೆಯೇ ಇತ್ತು. ಲ್ಯಾಂಡಿಂಗ್ ಸೇಫ್ ಆಗಿದ್ರೆ ಪ್ರಚಾರದಲ್ಲಿರ್ತಿದ್ರು, ಆದರೆ ಈಗ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಬಾರಾಮತಿಯಿಂದ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರ ನೆರವೇರಿರುವಂತಹ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಜಿತ್ ಪವಾರ್ ಒಂದು ರೀತಿ ಜನಸಾಮಾನ್ಯರ ಪಾಲಿಗೆ ಕಾಯಕ ಯೋಗಿ ಆಗಿದ್ರು. ಅಂದರೆ ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲಿ ಒಂದು ರೀತಿ ಅಜಿತ್ ಪವಾರ್ ಹೆಸರು ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಅಧಿಕಾರ ಮತ್ತು ಆಡಳಿತದ ಪರ್ಯಾಯ ಪದವಾಗಿತ್ತು ಅಂತ ಹೇಳಿ ಅಲ್ಲಿನ ಜನ ಹೇಳ್ತಾ ಇದ್ರು. ಅಂದರೆ ಅಲ್ಲಿ ಏನೇ ಕೆಲಸ ಆಗಬೇಕು ಅಂತ ಅಂದರೆ ಅಜಿತ್ ಅವ್ರು ಇದ್ರೆ ಆಗತ್ತೆ ಅಂತ ಹೇಳಿ ಅಲ್ಲಿನ ಜನ ಅಂದ್ಕೊಳ್ತಾ ಇದ್ರು. ಅಂದರೆ ಜನರಿಗೆ ಅಷ್ಟು ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ರು. ರಾಜ್ಯ ರಾಜಕಾರಣದಲ್ಲಿ ಅವರು ಬೆಳೆದಂತಹ ರೀತಿ ಮತ್ತೆ ಅವರು ಜನರೊಟ್ಟಿಗೆ ನಡೆದುಕೊಳ್ತಾ ಇದ್ದಂತಹ ರೀತಿ ಅದೆಲ್ಲವೂ ಕೂಡ ಜನ ಇಂದಿಗೂ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದ್ ಕಡೆ ಅವರು ಶರದ್ ಪವಾರ್ ಅವರ ನೆರಳಲ್ಲಿ ಬೆಳೆದ್ರೂ ಕೂಡ ಕಾಲಕ್ರಮೇಣ ತಮ್ಮದೇ ಆದಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ತಾರೆ. ಅದರಲ್ಲಿ ಅವರೇ ಅಧಿಪತಿಯಾಗಿ ಮೆರೀತಾರೆ. ಒಂದ್ ರೀತಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅವರು ಅನಿವಾರ್ಯ ನಾಯಕನಾಗಿ ಬೆಳೆದ್ರೂ ಕೂಡ ಈಗ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ರು. ಅವರ ಆಡಳಿತಾತ್ಮಕ ದಕ್ಷತೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾರೆ. ವಿರೋಧ ಪಕ್ಷದವರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಆಡಳಿತಾತ್ಮಕ ದಕ್ಷತೆ ಯಾವ ರೀತಿ ಇತ್ತು ಅಂತ ಅದರ ಮೇಲೆ ಅವರ ಅದ್ಭುತ ಹಿಡಿತ. ಪ್ರತಿಯೊಂದು ವಿಚಾರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಪರಿ. ಬೆಳಿಗ್ಗೆ ಅಂದ್ರೆ ಅದೇ ಟೈಮಿಗೆ ಹೋಗ್ಬೇಕು, ಆ ಕೆಲಸ ಅವತ್ತಿಂದವತ್ತೇ ಆಗ್ಬೇಕು, ಜನರಿಗೆ ಸ್ಪಂದಿಸಬೇಕು, ಅವರ ಕೆಲಸವನ್ನ ಆಗಾಗ್ಗೆ ಮಾಡಿಕೊಡಬೇಕು. ಈ ರೀತಿ ಒಂದಷ್ಟು ದಕ್ಷತೆಯನ್ನ ಹೊಂದಿದ್ರು ಅಜಿತ್ ಪವಾರ್ ಅವರು. ಇವತ್ತು ಜನ ಮುಂದೆ ಅಂತ ನಾಯಕ ಸಿಗ್ತಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲೇ ಹುಟ್ಟು ಬನ್ನಿ, ಮತ್ತೆ ಇದೇ ರೀತಿ ನಮ್ಮ ನಾಯಕರಾಗಿ ನಮ್ಮ ಜೊತೆ ಇರಿ ಅಂತ ಹೇಳಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ.
ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನವಾಗ್ತಾ ಇರುವಂತಹ ದೃಶ್ಯಗಳು. ಬಾರಾಮತಿಯಿಂದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅದೆಷ್ಟು ಅಭಿಮಾನಿ ಬಳಗ, ಅದೆಷ್ಟು ಬೆಂಬಲಿಗರು, ಅದೆಷ್ಟು ಜನರ ಕಣ್ಣೀರು. चौथऱ्यावरची गर्दी कमी करूया. ॲम्ब्युलन्सची व्यवस्था पाहणारे गर्ल्स जिम्नॅशियम समोर, गर्ल्स हॉस्टेलच्या एक्झॅक्ट समोरच्या रोडला ॲम्ब्युलन्स हवी आहे. तिथं ॲम्ब्युलन्स पोहोचवण्याची व्यवस्था करा. म्हणजे ज्या स्टेजवर आपण आहोत तिथून उजव्या बाजूच्या ज्या बाहेर पडणाऱ्या पायऱ्या आहेत, त्याच्या बाहेर पडल्याबरोबर गर्ल्स हॉस्टेलच्या समोर ॲम्ब्युलन्स हवी आहे. तिथं ॲम्ब्युलन्स पोहोचवण्याची व्यवस्था करा. ಸಚಿವರ ರಾಜೀನಾಮೆ. ಏನ್ ಮಾಡಿರ್ತಾರೆ? संपूर्ण पवार कुटुंबियांच्या या अतीव दुःखामध्ये आपण सगळेजण सहभागी आहोत. हे आपले कुटुंब आहे.